ಮೀಸಲಾತಿ ಹೋರಾಟದ ಅಂತಿಮ ಹಂತದಲ್ಲಿ ಕಳೆದ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿ ಆಯೋಗದ ಎಂಪರಿಕಲ್ ಡಾಟಾವನ್ನು ವೈಜ್ಞಾನಿಕವಾಗಿ ಪಡೆದು ಅದರಂತೆ ಆಯೋಗ 5 ಭಾಗಗಳನ್ನಾಗಿ ಹಂಚಿಕೆ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿತು. ಸರ್ಕಾರ 3 ಭಾಗಗಳನ್ನಾಗಿ ABC ವರ್ಗೀಕರಣವನ್ನು ಮಾಡಿ 6% ಮಾದಿಗ ಸಮುದಾಯಕ್ಕೆ, ವಲಯ ಸಂಬಂಧಿತ ಜಾತಿಗಳಿಗೆ 6%, ಗೋವಿ ಲಂಬಾಣಿ ಕೊರ್ಮ ಪಕ್ಷ ಹಾಗೂ ಅಲೆಮಾರಿಗೆ 5% ಹಂಚಿಕೆ ಮಾಡಿದ ನಂತರ ವಿಧಾನಸಭೆ ಆಗಿರ್ಬೋದು, ವಿಧಾನ ಪರಿಷತ್ತಲ್ಲಾಗಿರ್ಬೋದು, ಸರ್ವ ಪಕ್ಷಗಳು ಕೂಡ ಒಮ್ಮತದಿಂದ ಯಾರೇ ವಿರೋಧ ಮಾಡದೆ ಅವಿರುದ್ಧವಾಗಿ ಆಯ್ಕೆ ಮಾಡಿ ಅಂಕಿತವನ್ನು ಅನುಮೋದನೆಯನ್ನು ಪಡೆದಿದ್ದಾರೆ. ರಾಜ್ಯಪಾಲರಿಗೆ ಅಂಕಿತಕ್ಕಾಗಿ ಕಳಿಸಿದಂಥ ಸಂದರ್ಭದಲ್ಲಿ ಮಾನ್ಯ ರಾಜ್ಯಪಾಲರು ಕೆಲವೊಂದು ಸ್ಪಷ್ಟನೆಯನ್ನು ಕೇಳಿ ವಾಪಸ್ ಕಳಿಸಿದರು. ಅದನ್ನು ಕೂಡ ರಾಜ್ಯ ಸರ್ಕಾರ ಸ್ಪಷ್ಟನೆಯನ್ನು ನೀಡಿ ಈಗ ರಾಜ್ಯಪಾಲರ ಕಚೇರಿಯಲ್ಲಿ ನಾವು ಸಮುದಾಯದ ಪರವಾಗಿ ಸನ್ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಕೇಳ್ತಾ ಇದ್ದೇವೆ, ದಯಮಾಡಿ ಅಂಕಿತವನ್ನು ಹಾಕಿ ವಿಳಂಬ ನೀತಿ ಮಾಡಿ ಸಮುದಾಯದಲ್ಲಿ ಸಂಘರ್ಷಕ್ಕೆ 101 ಜಾತಿಗಳಲ್ಲಿ ಸಂಘರ್ಷವನ್ನು ಉದ್ಭವ ಮಾಡಲಿಕ್ಕೆ ಕಾರಣಭೂತರಾಗಬೇಡಿ, ದಯಮಾಡಿ ಕೂಡಲೇ ಅಂಕಿತವನ್ನು ಆಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮತ್ತೊಂದು ವಿಚಾರ, ಒಳ ಮೀಸಲಾತಿಯ ವಿಚಾರವಾಗಿ ಸಮುದಾಯದ ಅನ್ಯಾಯ ಆಗಿದೆ. ಇಲ್ಲಿ ಕೇವಲ ಜನಸಂಖ್ಯೆ ಅಷ್ಟೇ ಅಲ್ಲ, ಹಿಂದುಳಿದಿರುತ್ತೆ. ಯಾರು ಸಮುದಾಯದಲ್ಲಿ ಯಾವ ಉಪಜಾತಿ ಹಿಂದುಳಿದಿದೆ ಅವರನ್ನ ಪಾವರ್ಗ ಹೇಗೆ ಸೇರಿಸಿದ್ದಾರೆ, ಆ ನೀತಿ ನಿಯಮದ ಪ್ರಕಾರ ನಾವು ಮಾದಿಗ ಸಮುದಾಯ ಎ ವರ್ಗದಲ್ಲಿದ್ದೇವೆ. ನಾವು ಯಾರ ಹಕ್ಕನ್ನು ಕೇಳ್ತಾ ಇಲ್ಲ, ಯಾರ ಅನ್ನಕ್ಕೂ ಕೈ ಹಾಕಿಲ್ಲ. ನಮ್ಮ ಅನ್ನವನ್ನು ನಾವು ಪಡೆಯೋದಕ್ಕೋಸ್ಕರ ಕೇಳ್ತಾ ಇದ್ದೇವೆ. ನಾವು ಒಳ ಮೀಸಲಾತಿಯನ್ನು ಕೇಳೋದ್ರಿಂದ ಇವತ್ತು 101 ಜಾತಿಗೂ ಕೂಡ ಅನುಕೂಲ ಆಗ್ತಾ ಇದೆ. ಯಾವುದೇ ಸಮುದಾಯಕ್ಕೆ ಅನಾನುಕೂಲ ಇಲ್ಲ. ಇವತ್ತು ಪರಿಷ್ಠ ಜಾತಿಯಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಕ್ಕೆ ಅನುಕೂಲ ಆಗ್ತಾ ಇದೆ. ನಾವು ಹಂಚಿ ತಿನ್ನುವ ಅಂಬೇಡ್ಕರ್ ವಾದಿಗಳಾಗಿರೋದ್ರಿಂದ ಅಂಬೇಡ್ಕರ್ ಏನು ಹೇಳಿದ್ದಾರೆ, ಹಂಚಿ ತಿನ್ನುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಅಷ್ಟೇ ಅಲ್ಲ, ಇತ್ತೀಚೆಗೆ ಹಿಂದೆ ಸಮಾಜ ಕಲ್ಯಾಣ ಸಚಿವರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ರೂಪಿಸಿದ್ರು ಕೂಡ ಅಂಬೇಡ್ಕರ್ ಮತ್ತು ಜಗ್ಜೀರಾಮ್ ಭಾವಚಿತ್ರಗಳನ್ನು ಅಳವಡಿಸ್ತಾ ಇದ್ದು ಕೇಳ್ಬೋದ್ವಿ, ನೋಡ್ತಾ ಇದ್ವಿ. ಆದರೆ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಜಗ್ಜೀರಾಮ್ ಅವರ ಭಾವಚಿತ್ರವನ್ನು ಕಾಣೆಯಾಗ್ತಾ ಇದೆ, ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಭಾವಚಿತ್ರಗಳನ್ನೇ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಳವಡಿಸ್ತಾ ಇಲ್ಲ. ಅದಕ್ಕೆ ನಮ್ಮ ಧಿಕ್ಕಾರ ಇದೆ. ನಾವು ಅಂಬೇಡ್ಕರ್ ಮತ್ತು ಜಗ್ಜೀರಾಮ್ ಅವರನ್ನ 2 ಕಣ್ಣುಗಳಿಟ್ಕೊಂಡಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇಬ್ಬರು ಫೋಟೋಗಳನ್ನು ಕಡ್ಡಾಯವಾಗಿ ಸಮಾಜ ಕಲ್ಯಾಣ ಇಲಾಖೆ ಸರ್ಕಾರ ಹಾಕಲೇಬೇಕು. ಆಗಲಿಲ್ಲ ಅಂದರೆ ನಾವು ಹೋರಾಟವನ್ನು ಮಾಡ್ತೇವೆ. ಮತ್ತೊಂದು ವಿಚಾರಗಳನ್ನ ಮುಂದುವರೆದು ಮಾತಾಡ್ತೇನೆ ನಾನು. ಜಗ್ಜೀರಾಮ್ ಭಾವಚಿತ್ರಗಳನ್ನು ಇಲ್ಲತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಸರ್ಕಾರದ ಕಾರ್ಯಕ್ರಮಗಳಿಗೆ ನಾವು ಬಹಿಷ್ಕಾರಗಳನ್ನು ಹಾಕ್ತೀವಿ ಅಂತಕ್ಕಂಥದ್ದನ್ನು ಘಂಟಾಘೋಷವಾಗಿ ನನ್ನ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕೆಂದರೆ ಇಬ್ಬರು ನಾಯಕರುಗಳು ಸರ್ವತೋಮುಖವಾಗಿ ಸಮಾಜವಾದಿಗಳು, ಶೋಷಿತ ಸಮುದಾಯದ ನಾಯಕರಾಗಿರೋದ್ರಿಂದ ನಾವು ಯಾರನ್ನೂ ಕೂಡ ಕಣ್ಗಾಣಿಸಿದ ರೀತಿಯಲ್ಲಿ ನೋಡ್ಕೋಬೇಕು ಸರ್ಕಾರ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ. ಮತ್ತೊಂದು ವಿಚಾರ, ನಾವು ಯಾರ ವಿರೋಧಿಗಳು ಅಲ್ಲ, ನಾವು ಸಂಘರ್ಷಕ್ಕೆ ಇಳಿಯೋದಿಲ್ಲ. ನಾವು ಎಲ್ಲರೂ ಸೋದರ ಸಂಬಂಧಿಗಳು ಅಂತ ಹೇಳ್ತೀರಿ, ನಾವು ಸೋದರರಾಗಿ ಇರ್ತೇವೆ. ನಮ್ಮನ್ನು ಕೂಡ ನೀವು ಪ್ರಚೋದನೆಗೊಳಿಸಬೇಡಿ, ಸಮುದಾಯದಲ್ಲಿ ಸಂಘರ್ಷಕ್ಕೆ ಹಾದಿ ಮಾಡಬೇಡಿ. ಒಳ ಮೀಸಲಾತಿಯನ್ನು ಕೂಡಲೇ ಜಾರಿ ಮಾಡಿ. ಇವತ್ತೇನಾದ್ರು ಒಳ ಮೀಸಲಾತಿ, ಯಾಕೆಂದರೆ 2024ರಲ್ಲಿ ಜಾರಿಯಾಗಿರ್ತಕ್ಕಂಥ ಒಳ ಮೀಸಲಾತಿ ಈಗ ಕಳೆದ 2.5 ವರ್ಷ ಆದರೂ ಕೂಡ ಇನ್ನೂ ಜಾರಿ ಆಗಲಿಲ್ಲ ಅಂತಂದರೆ ಆ ವಿಳಂಬ ನೀತಿಗೆ ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ನೀವೇ ನೇರ ಹೊಣೆಗಾರರಾಗ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಕೂಡಲೇ ಸಂಪೂರ್ಣ ಒಳ ಮೀಸಲಾತಿ ಮುಂಬರುವ ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ನಮಗೆ ಒಳ ಮೀಸಲಾತಿಯಿಂದ ರಾಜಕೀಯ ಪ್ರಾತಿನಿಧ್ಯ ಸಿಗಲೇಬೇಕು, ರಾಜಕೀಯ ಒಳ ಮೀಸಲಾತಿ ಸಿಗಲೇಬೇಕು ಅಂತಕ್ಕಂಥ ಆಗ್ರಹವನ್ನು ಪಡಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮ್ಮ ಸಂಘಟನೆ ಶುರುವಾಗಿದ್ದೇ ಮೀಸಲಾತಿ ವರ್ಗೀಕರಣ ಆಗಲಿ ಅಂತ ಸತತವಾಗಿ 35 ವರ್ಷ ಹೋರಾಟ ಬಂದಿದ್ವಿ. ನಾವು ಯಾರು ವಿರುದ್ಧನೂ ಅಲ್ಲ, ಯಾರ ಪರನೂ ಅಲ್ಲ, ಸಮಾಜದ ಪರ. ನಮಗನ್ಯ ಆಗಿದೆ ಅನ್ನೋ ಕಾರಣಕ್ಕಾಗಿ ನಾವು ಮೀಸಲಾತಿ ವರ್ಗೀಕರಣ ಮಾಡಿ ಅಂತ ಹೋರಾಟ ಮಾಡಿದ್ವಿ. ಅದರ ಫಲ ಸಿಗೋ ಟೈಮಲ್ಲಿ ನಮಗೆ ಪೂರ್ಣ ಪ್ರಮಾಣದಲ್ಲಿ ವರ್ಗೀಕರಣ ಮಾಡದೆ ವಂಚಿಸ್ತಾ ಇರ್ತಕ್ಕಂಥ ಇಲಾಖಾ ವರದಿಯನ್ನು ಸರಿಯಾಗಿ ಕೊಡದೇ ನಮಗೆ ಅಪರಾಧ ಎರಿಸ್ತಾ ಇರ್ತಕ್ಕಂಥ ಬಗ್ಗೆ
ನಮ್ಮ ಸಮಾಜದ ವತಿಯಿಂದ ಒಂದು ಸೂಕ್ತ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಈ ಮೀಸಲಾತಿ ವರ್ಗೀಕರಣ ಅನ್ನೋದೇನಿದೆ ಅದು ನಮ್ಮಿಂದ ಶುರುವಾದದ್ದು, ಅದು ಬೇರೆಯವ್ರದ್ದು ಯಾರ್ದು ಅಲ್ಲ, ನಾವೇ ಪಡೆದಿರೋದು, ಇದ್ರ ಹಕ್ಕುದಾರರು ನಾವೇ, ಬೇರೆ ಯಾವ ಸಮುದಾಯದವ್ರದ್ದು ಅಲ್ಲ. ಆ ಕಾರಣಕ್ಕಾಗಿ ಸಂಪೂರ್ಣವಾಗಿ ಮೀಸಲಾತಿ ವರ್ಗೀಕರಣವನ್ನು ಭಾಳ ಸ್ಪಷ್ಟವಾಗಿ ಟೈಮ್ ತಗೊಳ್ದೇನೆ ಭಾಳ ಬೇಗ ಮುಗಿಸಿದ್ರೆ ಎಲ್ಲ ಜನಗೂ ಕೂಡ ದಲಿತರ ಕುಟುಂಬಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.